ಫ್ರೆಂಡ್ಸ್, ಈ ಗಿಡದ ಹೆಸರು ಗ್ಲೋಕ್ಸಿನಿಯಾ. ಇದು ತುಂಬ ಚೆನ್ನಾಗಿ ಹೂ ಬಿಡುವಂಥ ಗಿಡ. ಇದರ ಕೇರಿಂಗ್ ಮತ್ತು ಅದರ ರಿಪಾಟಿಂಗ್, ಅದಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೇಗೆ ಮಾಡಿದ್ದೀನಿ ಅನ್ನೋದನ್ನೆಲ್ಲ ಹೇಳಿದ್ದೀನಿ. ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಇದರದ್ದು, ನಾವು ಯಾವ ರೀತಿ ಕೇರ್ ಮಾಡಬೇಕು. ಅದು ಎಲೆಯಿಂದ ಕೂಡ ನಾವು ಅದನ್ನು ಪ್ರೊಪಗೇಟ್ ಮಾಡ್ಬೋದು, ಆದರೆ ನಾನು ಮಾಡಿಲ್ಲ ಇನ್ನೂ ಕೂಡ. ಅದು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ಕ್ಲಾರಿಟಿ ಅಷ್ಟೊಂದು ಇಲ್ಲ ನನಗೆ. ನಾನು ಯಾಕೆಂದರೆ ಹೋದ ವರ್ಷ ತಂದ್ಕೊಂಡು ಇದು ಗಡ್ಡೆ ಆಗತ್ತೆ. ಅದು ಯಾವ ರೀತಿ ಕೇರ್ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಈಗಲೂ ಕೂಡ ಡೀಟೇಲಾಗಿ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನೀಗ ಅದನ್ನು ಕೇರಿಂಗ್ ಮಾಡ್ತಾ ಇದ್ದೀನಿ. ಅದು ವರ್ಷಕ್ಕೆ 2 ಸಾರಿ ಹೂವಾಗತ್ತೆ. ಹಾಗಾಗಿ ಯಾವ ರೀತಿ ಕೇರಿಂಗ್ ಮಾಡಬೇಕು ಅಂತ ನೋಡ್ತೀನಿ. ಈಗ ನಾನು ಮತ್ತೆ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ. ನಾನಿದು ಇಷ್ಟು ಚೆನ್ನಾಗಿ ಹೂವಾಗಿತ್ತಲ್ಲ, ಇದು ಸೆಪ್ಟೆಂಬರಲ್ಲಿ ಅಂತ ಅನ್ಕೋತೀನಿ, ನಂಗೆ ಸರಿಯಾಗಿ ನೆನಪಿಲ್ಲ. ಸೆಪ್ಟೆಂಬರಲ್ಲಿ ಹೂವಾಗಿರೋದು. ಈಗ ಅದು ಹೂವಾಗಿ ಮುಗಿದಿದೆ. 2 ಸರಿ ಹೂವಾಗತ್ತೆ. ಒಂದು ಸಾರಿ ಹೂವಾಗೋಕ್ಕೆ ಶುರು ಆದರೆ 2 ಸರಿ ಹೂವಾಗತ್ತೆ. ಒಂದು ಸತಿ ಹೂವಾಗಿ ಮುಗಿದು ಮತ್ತೊಂದು ಸರಿ ಹೂವಾಗಿ ಆಮೇಲೆ ಅದು ಗಿಡ ಸಾಯೋ ಸ್ಟೇಜಿಗೆ ಹೋಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಾನು. ಆಗ ನಾನು ಏನು ಮಾಡಿದ್ದೀನಿ ಮತ್ತು ಅದಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೋಡಿ, ಈ ರೀತಿ ಆಗಿದೆ ಹೂವಾಗಿ ಮುಗಿದ ಮೇಲೆ ನೋಡ್ಬೋದು. ಇದು 2 ಸಾರಿ ಹೂವಾಗಿ ಮುಗಿದ ಮೇಲೆ ಈ ರೀತಿ ಆಗತ್ತೆ. ಇದರಲ್ಲಿ ಇನ್ನು ಮತ್ತೆ ಹೂವಾಗಲ್ಲ. ಹಾಗಾಗಿ ನಾನು ಇದನ್ನು ಕಿತ್ತು ನೆಟ್ಕೊಳ್ಳೋಣ, ಮತ್ತೊಂದು ಗಿಡ ಮಾಡ್ಕೊಳ್ಳೋಕ್ಕೆ ಈಗ ಸಹಾಯ ಆಗತ್ತೆ. ಈ ರೀತಿ ಈ ಬೇರನ್ನು ಕಿತ್ತು ನೆಟ್ಕೊಂಡ್ರೆ ನೆನ್ಪಿಟ್ಕೊಳ್ಳಿ, 2 ಸಾರಿ ಹೂವಾಗಿದೆ. ಇದು ಒಂದು ಸಾರಿ ಚಿಗುರಿದ ಮೇಲೆ ಗಡ್ಡೆ 2 ಸಾರಿ ಹೂವಾಗಿದೆ. ಮಳೆಗಾಲ ಮುಗಿತಾ ಇರಬೇಕಾದ್ರೆ ಚಿಗುರಿದ್ದೆ 2 ಸಾರಿ ಹೂವಾಗಿದೆ. ಈ ಎಲೆಗಳನ್ನೆಲ್ಲ ನಾನು ಅದನ್ನು ಯಾವುದಾದ್ರೂ ಪಾಟ್ ಒಳಗಡೆ ನೆಟ್ಕೋತೀನಿ. ಹಾಗೆ ಇದನ್ನು ಹಾಗೆ ಬಿಡ್ತೀನಿ. ನೋಡಿ, ಇದನ್ನು ಹಾಗೆ ಬಿಟ್ಟು ಅದನ್ನು ಆ ಕಟಿಂಗನ್ನು ನೆಟ್ಕೋತೀನಿ. ಈಗ ಆ ಕಟಿಂಗನ್ನು ನೆಟ್ಟ ಮೇಲೆ ಅದು ಮತ್ತೆ ಚಿಗುರು ಬರುತ್ತೆ. ಮತ್ತು ಈ ಗಡ್ಡೆಗಳಲ್ಲೂ ಕೂಡ ಚಿಗುರು ಬರುತ್ತೆ. ಮತ್ತೆ ಜೂನ್ದಲ್ಲಿ ಮತ್ತೆ ಹೂವಾಗತ್ತೆ ಅದು. ಹಾಗಾಗಿ ನಾನು ವರ್ಷಕ್ಕೆ 2 ಸಾರಿ ಹೂವಾಗುವಂಥ ಗಿಡ ಅದು. ನೀವು ಆ ಗಡ್ಡೆನ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ನಾನು ಅದನ್ನು ರಿಪೋರ್ಟಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಸಾರಿ ಹೂವಾಗಿ ಮುಗಿದ್ಮೇಲೆ ಆ ಪಾಟಲ್ಲಿ ಯಾವುದೇ ರೀತಿ ಸತ್ವ ಇರಲ್ಲ. ಹಾಗಾಗಿ ನೋಡಿ, ನಾನು ಇದನ್ನು ಈ ರೀತಿ ಒಂದು ಪಾಟ್ ಒಳಗಡೆ ನೆಡ್ತೀನಿ. ಇದು ತುಂಬ ಸೂಕ್ಷ್ಮ ಮತ್ತು ಅದು ಬೇರು ಜಾಸ್ತಿ ಇರಲ್ಲ, ಅಂದರೆ ಕಾಂಡ ಜಾಸ್ತಿ ಇರಲ್ಲ. ಹಾಗಾಗಿ ಅದು ಮಣ್ಣಿಗೆ ತಾಗದೇ ಇರೋ ಹಾಗೆ ನಾನು ಅದನ್ನು ಯಾವುದಾದ್ರೂ ಒಂದು ಪಾಟ್ ಒಳಗಡೆ ಸ್ವಲ್ಪ ಮರಳನ್ನು ಮಿಶ್ರಣನ ಹಾಕಿ ಪಾಟಿ ಮಿಕ್ಸ್ನ ಹಾಕಿ ನೆಡ್ತೀನಿ. ಭತ್ತದ ಹೊಟ್ಟು ಎಲ್ಲ ಹಾಕಿ ಗೊಬ್ಬರವನ್ನು ಕಡಿಮೆ ಹಾಕಿ ನೆಟ್ಬಿಡ್ತೀನಿ. ಈ ರೀತಿ ನೆಡ್ತೀನಿ. ಈ ರೀತಿ ನೆಟ್ಟ ಮೇಲೆ ನಾನು ಸ್ವಲ್ಪ ನೀರನ್ನು ಹಾಕಿ ಪ್ರೆಸ್ ಮಾಡಿ ಇಡ್ತೀನಿ. ಅದು ಚಿಗುರು ಬರುತ್ತೆ. ಹೀಗೆ ನೋಡಿ, ಇದು ಗಟ್ಟಿಯಾಗಿರುವಂಥ ಒಂದು ಇದರೊಳಗೆ ನೆಡ್ತೀನಿ. ಯಾಕಂದರೆ ತುಂಬ ಮರಳ ಮಿಶ್ರಿತ ಮಣ್ಣು ಇದು, ಮರಳ ಹಾಕ್ಕೊಂಡಿರೋದು. ನಾವು ತುಂಬ ಲೂಸಾಗಿದ್ದರೆ ಇದನ್ನು ಕಟಿಂಗನ್ನು ಹಾಕೋಕ್ಕೆ ಬರಲ್ಲ. ತುಂಬ ನಿಧಾನವಾಗಿ ಅದನ್ನು ಕೇರಿಂಗ್ ಮಾಡಿ ಅದನ್ನು ನೆಟ್ಕೋಬೇಕಾಗತ್ತೆ. ಹಾಗಾಗಿ ಈ ರೀತಿ ನಾನು ನೆಟ್ಕೊಂಡಿದ್ದೀನಿ. ಹಾಗೆ ಆ ಪಾಟಲ್ಲಿರುವಂಥ ಮಣ್ಣಿಗೆ ನಾನು ಡೈಲಿ ನೀರನ್ನು ಹಾಕ್ತಾ ಬಂದೆ. ಆ ನೀರನ್ನು ಹಾಕ್ತಾ ಬಂದಾಗ ಸ್ವಲ್ಪನೇ ನೀರು ಸಾಕಾಗತ್ತೆ. ನೋಡ್ಬೋದು, ಈ ರೀತಿ ಚಿಗುರು ಬಂತು. ಒಂದು 8 ರಿಂದ 10 ದಿವಸಕ್ಕೆ ಈ ರೀತಿ ಚಿಗುರು ಬರ್ತಾ ಇದೆ. ಈ ಚಿಗುರು ಬಂದ ಮೇಲೆ ನಾನು ಅದನ್ನು ರಿಪೋರ್ಟಿಂಗ್ ಮಾಡ್ಕೋಬೇಕು. ಯಾವ ರೀತಿ ಪಾಟಿಂಗ್ ಮಿಕ್ಸ್ ತೊಗೋತೀನಿ ಅಂತ ಕೂಡ ನಾನು ಇಲ್ಲಿ ಹೇಳ್ತೀನಿ. ಈಗ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಅದು 3 ರಿಂದ 4 ಎಲೆ, ಸ್ವಲ್ಪ ನಿಧಾನವಾಗಿ ಬೆಳೆಯುತ್ತೆ. 3 ರಿಂದ 4 ಎಲೆಗೆ ಅದು ಹೂ ಬಿಟ್ಬಿಡತ್ತೆ. ನೋಡ್ಬೋದು, ಇಲ್ಲಿ 3 ತಿಂಗಳಿಗೆಲ್ಲ ಹೂ ಬಿಡತ್ತೆ ರಿಪೋರ್ಟಿಂಗ್ ಮಾಡಿದ ಮೇಲೆ. ಹಾಗೆ ನೋಡಿ, ನಾನಿಲ್ಲಿ 1 ಪಾರ್ಟ್ ಭತ್ತದ ಹೊಟ್ಟನ್ನು ತೊಗೊಂಡ್ರೆ 1 ಪಾರ್ಟ್ ಹುಡಿಯಾಗಿರುವಂಥ ಮಣ್ಣನ್ನು ತೊಗೊಂಡಿದ್ದೀನಿ. ನಿಮ್ಮದು ಹುಡಿಯಾಗಿರೋ ಮಣ್ಣು ಅಲ್ಲದೆ ಇರೋದ್ರೆ ಸ್ವಲ್ಪ ಸಣ್ಣ ನೋಡ್ಬೋದು, ಇಲ್ಲಿ ಕಲ್ಲು ಸಣ್ಣ ಕಲ್ಲು ಅಲ ಇದೆ. ಅಲ್ಲದೆ ಇರೋ ಮಣ್ಣಾದರೆ, ಸ್ವಲ್ಪ ಹಿಟ್ಟಿಟ್ಟಾಗಿರುವಂಥ ಮಣ್ಣಾದರೆ ಇದರಲ್ಲಿ ಒಂದು ಸಣ್ಣ ಬೌಲಾಗುವಷ್ಟು ಮರಳನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಅರ್ಧದಷ್ಟು ಮರಳ ಇಲ್ಲ, 1/4 ಭಾಗದಷ್ಟು ಮರಳನ್ನು ತಗೊಳ್ಳಿ. ಯಾಕಂದರೆ ಇದು ಗಡ್ಡೆ ಆಗಿರುವಂಥ ಗಿಡ ಆಗಿರೋದ್ರಿಂದ ಅದಕ್ಕೆ ತುಂಬ ಲೂಸ್ ಇರಬೇಕು ಮಣ್ಣು. ಹಾಗಾಗಿ ಮತ್ತೆ ನೋಡಿ, ಈ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋತೀನಿ. ಗೊಬ್ಬರವನ್ನು ನಾನಿಲ್ಲಿ 2 ಪಾರ್ಟನ್ನು ತೊಗೋತೀನಿ. ಈ ಸೀಸನಲ್ ಫ್ಲವರಿಗೆ, ಬೇಗ ಹೂ ಬಿಡುವಂಥ ಗಿಡಗಳಿಗೆ ಗೊಬ್ಬರ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಹೂ ಬಿಡತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ 2 ಪಾರ್ಟ್ ಗೊಬ್ಬರವನ್ನು ತೊಗೋತೀನಿ. 1 ಪಾರ್ಟ್ ಮಣ್ಣು, 1 ಪಾರ್ಟ್ ಭತ್ತದೊಟ್ಟು, 2 ಪಾರ್ಟ್ ಗೊಬ್ಬರ. ಯಾಕಂದರೆ ನಾವಲ್ಲಿ ಭತ್ತದೊಟ್ಟನ್ನು 1 ಪಾರ್ಟು, ಮಣ್ಣನ್ನು 1 ಪಾರ್ಟು ತೊಗೊಂಡಿದ್ದೀವಿ. ಅಷ್ಟೇ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಹಾಕ್ಕೋಬೇಕಾಗತ್ತೆ.
ನೋಡ್ಬೋದು ನಾನಿಲ್ಲಿ 2 ಪಾರ್ಟ್ ಗೊಬ್ಬರವನ್ನು ತಗೋತೀನಿ. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ನೋಡಿ ಆ ಗಡ್ಡೆಗೆ ಅದು ಇದಾಗಬಾರ್ದು ಅಂತ, ಅಂದರೆ ಫಂಗಸ್ ಆಗಬಾರ್ದು ಅಂತ ನೀಮ್ ಕೇಕ್ ಪೌಡ್ರನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಗಡ್ಡೆ ಚೆನ್ನಾಗಿ ಬರಲಿ ಅಂತ ಬೋನ್ ಮಿಲ್ಲನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಅವೆರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನೀವು ಬೇಕಾದರೆ ಫಂಗಿಸೈಡನ್ನು ಏನಾದರೂ ಬೇಕಾದರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕಿಲ್ಲ, ಆಮೇಲೆ ನಾನು ಯಾವುದಾದ್ರೂ ಫಂಗಿಸೈಡ್ ನೀರು ಮಾಡಿ ಹಾಕ್ತೀನಿ. ಹಾಗೆ ನೋಡಿ ಇದಕ್ಕೆ ಪಾಟಿನ ಸೈಜು ತುಂಬ ಎತ್ತರವಾಗಿರುವಂಥ ದೊಡ್ಡ ಪಾಟ್ ಬೇಕಾಗಲ್ಲ. ಇದು ನಾನು ಮೀಶೋದಿಂದ ತಂದಿರೋದು, ತುಂಬ ಚೆನ್ನಾಗಿದೆ. ಇದು ನಾವು ಮನೆ ಒಳಗಡೆ ಇಟ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಹೋಲ್ ಇದೆ. ನಾನು ಅಲ್ಲಿ ರಬ್ಬರ್ ಇದನ್ನು ಹಾಕಿದ್ದಾರೆ, ಅದನ್ನು ನಾನು ತೆಕ್ಕೋತೀನಿ. ನಾವು ಹೊರಗಡೆ ಇಡೋದಾದರೆ ಇದನ್ನು ತೆಕ್ಕೊಂಡು ಹೋಲ್ ಮಾಡ್ಕೋತೀನಿ. ನಾನು ಡೈರೆಕ್ಟಾಗಿ ಗಿಡ ನೆಡೋದ್ರಿಂದ ಅದನ್ನು ತೆಕ್ಕೋತೀನಿ. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ ಈ ಪಾಟು. ತುಂಬ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ನೆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸ್ಟೆಪ್ ತಂದ್ಕೋಬೇಕು, ಯಾಕಂದರೆ ತುಂಬ ಗಟ್ಟಿಯಾಗಿ ಕೂಡ ಇದೆ, ಚೆನ್ನಾಗೂ ಕಾಣಿಸುತ್ತೆ. ನಾವು ಈ ರೀತಿ ಗಿಡಗಳನ್ನು ನೆಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಇದನ್ನು ತೆಕ್ಕೋತೀನಿ. ಇದು ತುಂಬ ಹಿಂದೆ ನಾನು ಅದರ ವಿಡಿಯೋ ಕೂಡ ಹಾಕಿದ್ದೀನಿ. ತುಂಬ ಹಿಂದೆ ತಂದಿರೋದು, ನಾನು ಏನೂ ನೆಟ್ಟಿರಲಿಲ್ಲ. ಅದರಲ್ಲಿ ಏನು ನೆಟ್ಟಬೇಕು ಅಂತ ಹಾಗೆ ಬಿಟ್ಬಿಟ್ಟಿದ್ದೆ. ಕೆಳಗಡೆ ಒಂದು ಸ್ವಲ್ಪ ಕಲ್ಲೇನಾದರೂ ಹಾಕ್ಕೊಂಡು, ಕೆಳಗಡೆ ಸ್ವಲ್ಪ ತೆಂಗಿನ ನಾರು ಅಥವಾ ಏನಾದರೂ ಹಾಕ್ಕೊಂಡು ನಾನು ಈ ಪಾಟ್ ಒಳಗಡೆ ನೆಡ್ತೀನಿ. ಇದು ತುಂಬ ಬೇರೇನೂ ಬರಲ್ಲ, ಹಾಗಾಗಿ ಮತ್ತು ತುಂಬ ದೊಡ್ಡ ಪಾಟ್ ಬೇಕಾಗಲ್ಲ ಇದಕ್ಕೆ. ನೋಡಿ ಈ ಪಾಟಿಂಗ್ ಮಿಕ್ಸನ್ನು ಮತ್ತೆ ಸ್ವಲ್ಪ ಗೊಬ್ಬರವನ್ನು ಹಾಕ್ಕೋತೀನಿ, ಕುರಿ ಗೊಬ್ಬರವನ್ನು ಹಾಕ್ಕೋತೀನಿ ಅದೇ ಪಾಟಿಂಗ್ ಮಿಕ್ಸಿಗೆ. ಮತ್ತು ಆಮೇಲೆ ನಾವು ಇದಕ್ಕೆ ಗೊಬ್ಬರಗಳನ್ನು ಹಾಕೋಕ್ಕೆ ಬರಲ್ಲ, ಯಾಕಂದರೆ ಅದು ಎಲೆಗಳು ತುಂಬ ಚಿಕ್ಕದಿರುತ್ತೆ. ಅಲ್ಲಿ ಹಾಕೋಕ್ಕೆ ಹೋದರೆ ಎಲೆಗಳ ಗೆ ತಾಗ್ಬಿಡತ್ತೆ. ಹಾಗಾಗಿ ನಾನು ಈಗಲೇ ಅದಕ್ಕೆ ಪಾಟಿಂಗ್ ಮಿಕ್ಸಿಗೆ ಅಷ್ಟು ಗೊಬ್ಬರವನ್ನು ಹಾಕಿ 2 ಮುಷ್ಟಿ ಆಗುವಷ್ಟು ಕುರಿ ಗೊಬ್ಬರವನ್ನು ಹಾಕಿ ಈಗಲೇ ಪಾಟಿಂಗ್ ಮಿಕ್ಸ್ ಹಾಕಿಬಿಡ್ತೀನಿ. ಎಷ್ಟು ಬೇಕೋ ಅಷ್ಟನ್ನು ಹಾಕಿಬಿಡ್ತೀನಿ. ನೋಡಿ ನಾನು ಮೇಲ್ವರೆಗೆ ಹಾಕಿದ್ದೀನಿ, ಮತ್ತೆ ಮಣ್ಣನ್ನು ಹಾಕೋಕ್ಕೆ ಬರಲ್ಲ ಅದಕ್ಕೆ. ಹಾಗಾಗಿ ಇಷ್ಟು ಮಣ್ಣನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ಕೆಳಗಡೆ ಬೇಕಾದರೆ ನಾವು ಆ ಗಡ್ಡೆನ ಇಟ್ಟಾಗ ಮಣ್ಣು ಹಾಕಬೇಕಾಗತ್ತಲ್ಲ, ಹಾಗಾಗಿ ಸ್ವಲ್ಪ ಮುಕ್ಕಾಲು ಭಾಗವನ್ನು ಹಾಕ್ಕೊಂಡು ನಾನು ಇಡ್ತೀನಿ. ನೋಡಿ ಇಷ್ಟು ಹಾಕ್ಕೊಂಡು ಆ ಗಡ್ಡೆಯನ್ನು ಕಿತ್ತುಕೊಂಡು ನೆಡ್ತೀನಿ. ಆ ಹಳೆ ಪಾಟಲ್ಲಿರೋದು ಮಣ್ಣೆಲ್ಲ ಗಟ್ಟಿಯಾಗಿಬಿಡತ್ತೆ, ಮತ್ತು ಅದಕ್ಕೆ ಯಾವುದೇ ಫರ್ಟಿಲೈಸರ್ ಇರಲ್ಲ. ಹಾಗಾಗಿ ಇದನ್ನೆಲ್ಲ ಫಿಲ್ ಮಾಡಿಕೊಂಡು ನಾನು ಅದನ್ನು ಆ ಗಡ್ಡೆಗಳನ್ನೆಲ್ಲ ನಾನು ಕಿತ್ಕೋಬೇಕು. ನೋಡ್ಬೋದು ಈ ಮಣ್ಣನ್ನು ತೆಗಿತೀನಿ. ಇದರಲ್ಲಿ ನೋಡಿ ಎಷ್ಟು ಮಣ್ಣಿಲ್ಲ. ಅದು ನಾನು ಸಣ್ಣ ಕಟಿಂಗ್ ನಾನು ಮೊದಲೇ ತೋರಿಸಿದ್ನಲ್ಲ ಅದೇ ರೀತಿ ಕಟಿಂಗ್ ಹಾಕಿರೋದಾಗಿತ್ತು. ತುಂಬ ಚಿಕ್ಕ ಗಡ್ಡೆ ಇದು, ಯಾಕಂದರೆ ಇದು ತುಂಬ ದಿನ ಆಗಿಲ್ಲ ನಾನು ಇದನ್ನು ನೆಟ್ಟು. ನೋಡ್ಬೋದು ಈ ರೀತಿ, ಅಂದರೆ ವರ್ಷ ಅದು ಸ್ವಲ್ಪ ದೊಡ್ಡ ದೊಡ್ಡ ಗಡ್ಡೆ ಆಗುತ್ತೆ. ಆ ಗಡ್ಡೆ ದೊಡ್ಡ ಆದಂಗೆ ಗಿಡದ ಸೈಜು ದೊಡ್ಡ ಆಗುತ್ತೆ, ಹೂವಿನ ಸೈಜು ಕೂಡ ದೊಡ್ಡ ಆಗುತ್ತೆ. ನೋಡಿ ಆ ತುಂಬ ಮಣ್ಣನ್ನೇನು ತೆಗೆದಿಲ್ಲ, ಸ್ವಲ್ಪ ಮಣ್ಣನ್ನು ಹಾಗೆ ಇಟ್ಟಿದ್ದೀನಿ ಗಡ್ಡೆ ಹತ್ರ. ನೋಡಿ ಈ ರೀತಿ ಅದಕ್ಕೆ ಹಿಡ್ಕೊಂಡು ಆ ಎಲೆಗಳ ಮೇಲೆ ಎಲೆಗಳಿಗೆ ತಾಗೋ ಹಾಗೆ ಮಣ್ಣನ್ನು ಹಾಕಬೇಡಿ. ಈ ರೀತಿ ಹಾಕಿ ಪ್ರೆಸ್ ಮಾಡಿ ಇಡ್ತೀನಿ. ನೋಡ್ಬೋದು ಇಷ್ಟು ಹಾಕಿದ್ದೀನಿ. ಈ ಎಲ್ಲ ಗಡ್ಡೆಗಳನ್ನು ಅದೇ ರೀತಿ ತೆಕ್ಕೊಂಡು ನಾನು ಎಲ್ಲ ಪಾಟಿಗೂ ಫಿಲ್ ಮಾಡ್ಕೋತೀನಿ. 4 ಗಡ್ಡೆಗಳ ಆಗಿದೆ, ಈಗ 4 ಗಿಡಗಳಾಗಿದೆ. 4 ಪಾಟಿಗೆ ಸರಿಯಾಗಿ ಆಗತ್ತೆ. ನೋಡ್ಬೋದು ಹೀಗೆ ತೆಕ್ಕೊಬಿಡ್ತೀನಿ. ನೋಡಿ ಇದಿಷ್ಟು ಟೈಟ್ ಆಗಿಬಿಟ್ಟಿದೆ. ಇಷ್ಟು ಟೈಟ್ ಆದರೆ ಆ ಗಡ್ಡೆ ಚೆನ್ನಾಗೂ ಬರಲ್ಲ, ಮತ್ತು ಅಲ್ಲಿ ಪಾಟಿಂಗ್ಸು ಬೇರು ಚೆನ್ನಾಗಿ ಬರಲ್ಲ, ಮತ್ತು ಇದರೊಳಗೆ ಯಾವುದೇ ರೀತಿ ಪೋಷಕಾಂಶ ಕೂಡ ಇಲ್ಲ. ಚಿಕ್ಕ ಪಾಟಲ್ಲಿ ಎಷ್ಟು ದಿವಸ ಅಂತ ಇರುತ್ತೆ ಅಲ್ವಾ, ಹಾಗಾಗಿ ನೋಡಿ ಮಣ್ಣು ಟೈಟ್ ಆಗಿಬಿಟ್ಟಿದೆ ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬೇರಿದೆ. ಇದನ್ನು ನಾನೀಗ ಆ ಪಾಟಿಗೆ ಶಿಫ್ಟ್ ಮಾಡ್ಕೋತೀನಿ. ಈ ರೀತಿ ಆರೈಕೆಗಳನ್ನು ಮಾಡಿ, ಮತ್ತು ನಾವು ಇದಕ್ಕೆ ಫರ್ಟಿಲೈಸರ್ ಅಂತ ಬಂದರೆ ಇನ್ನೊಂದು 8 ದಿವಸ ಬಿಟ್ಟು 4 DAP ಬೇಕಾದರೆ ಹಾಕ್ಬೋದು ನೀವು, ಕೆಮಿಕಲ್ನ ಯೂಸ್ ಮಾಡ್ತೀರಾ ಅಂತ ಆದರೆ. ಇಲ್ಲ ಅಂದರೆ ಇದಕ್ಕೆ ನಾನು ಟೀ ಮಾಡಿ ಸೋಸಿರುವಂಥ ಟೀ ಪುಡಿನ ಸ್ವಲ್ಪ ಮೇಲ್ಗಡೆ ಹಾಕ್ತೀನಿ. ಇಲ್ಲ ಅಂದರೆ ನಾನು ಅದಕ್ಕೆ ಯಾವುದೇ ಫರ್ಟಿಲೈಸರ್ ಕೂಡ ನೀವು ಇದಕ್ಕೆ ಹಾಕ್ಬೋದು. ಲಿಕ್ವಿಡನ್ನು ಹಾಕ್ತಾ ಬನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಲಿಕ್ವಿಡ್, ಬಾಳೆಹಣ್ಣಿನ ಸಿಪ್ಪೆ ಲಿಕ್ವಿಡು ಮತ್ತು ಈರುಳ್ಳಿ ಸಿಪ್ಪೆ ಲಿಕ್ವಿಡು, ನೀವು ಯಾವ ಲಿಕ್ವಿಡ್ ಮಾಡಿದರೂ ವಾರಕ್ಕೆ ಒಂದು ಸತಿ ಇದಕ್ಕೆ ಹಾಕ್ತಾ ಬನ್ನಿ. ಇಲ್ಲ ತಿಂಗಳಿಗೆ ಒಂದು ಸತಿ ಆದರೂ ಇದಕ್ಕೆ ಲಿಕ್ವಿಡನ್ನು ಹಾಕ್ತಾ ಬನ್ನಿ. ಆಗ ದೊಡ್ಡ ಸೈಜಲ್ಲಿ ಹೂ ಬಿಡತ್ತೆ. ಗಿಡದ್ದು ತುಂಬ ಹೂ ಬಿಟ್ಟಾಗ ಅದರ ನೋಡೋಕ್ಕೆ ತುಂಬ ಖುಷಿಯಾಗತ್ತೆ. ನೋಡಿ ಈ ರೀತಿ ನಾನು ಅದನ್ನು ನೆಟ್ಟಿದ್ದೀನಿ. ನೋಡಿ ವರ್ಷಕ್ಕೆ 2 ಸಾರಿ ನೀವು ಈ ರೀತಿ ಹೂವಾಗತ್ತೆ. ಬೇಕಾದರೆ ವರ್ಷಕ್ಕೆ 1 ಸಾರಿ ನೀವು ಇದನ್ನು ರಿಪೋರ್ಟಿಂಗ್ ಮಾಡ್ಕೊಬೋದು. ನಾನು ಹಾಗೆ ಮಾಡಿದ್ದೆ. ಹೋದ ವರ್ಷ
ತಂದ ತಕ್ಷಣ ರಿಪೋರ್ಟಿಂಗ್ ಮಾಡಿರೋದನ್ನು ಈ ವರ್ಷ ಈಗ ರಿಪೋರ್ಟಿಂಗ್ ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ವರ್ಷ ಮತ್ತೆ ಇದೇ ಸೀಸನ್ಗೆ ನಾನು ಅದನ್ನು ರಿಪೋರ್ಟಿಂಗ್ ಮಾಡ್ಕೋತೀನಿ. ಅಲ್ಲಿವರೆಗೆ ಅದು ಮತ್ತೊಂದು ಸಾರಿ ಹೂವು ಆಗುತ್ತೆ. ಆ ರೀತಿ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಈ ರೀತಿ ಆಗತ್ತೆ. ನಾವು ಆಫ್ರಿಕನ್ ವೈಲೆಟ್ ಆದರೆ ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ, ಯಾವಾಗಲೂ ಸುತ್ತ ಎಲೆಗಳು ಇದ್ದೇ ಇರುತ್ತೆ ಅದರಲ್ಲಿ. ಆದರೆ ನಾವು ಇದನ್ನು ಎಲೆಗಳನ್ನು ಕಿತ್ತ ಮೇಲೆ ಮತ್ತೆ ಚೆನ್ನಾಗಿ ಚಿಗುರು ಬರುತ್ತೆ. ಹಾಗೆ ಮಾಡಿ, ಅದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಎಲೆಗಳ ಕಿತ್ತ ಮೇಲೆ ಬೇಗ ಚಿಗುರು ಬರುತ್ತೆ. ನೋಡ್ಬೋದು ಈ ಗಿಡ ಕೂಡ ನಾನು ಇದೇ ರೀತಿ ನೆಟ್ಟಿದ್ದೀನಿ. ಎಲ್ಲವನ್ನು ಇದೇ ರೀತಿ ನೆಟ್ಟುಕೊಂಡು ನಾನು ಅದರ ಆರೈಕೆ ಕೂಡ ಅದೇ ರೀತಿ ಮಾಡ್ತೀನಿ. ಹಾಗೆ ಎಲ್ಲವಕ್ಕೂ ಇವತ್ತು ಸ್ವಲ್ಪ ನೀರನ್ನು ಹಾಕಿ, ನಾಳೆಯಿಂದ ಸ್ವಲ್ಪ ಕಡಿಮೆನೇ ನೀರು ಹಾಕಿ, ಇದಕ್ಕೆ ನೀರು ಜಾಸ್ತಿ ಬೇಡ. ಮತ್ತು 1 ಗಂಟೆಗಳ ಕಾಲ ಬಿಸಿಲು ಬಂದರೆ ಸಾಕಾಗತ್ತೆ. ತುಂಬ ಬಿಸಿಲು ಕೂಡ ಇದಕ್ಕೆ ಬೇಡ. ನಾನು ನೋಡಿರೋ ಪ್ರಕಾರ ತುಂಬ ಬಿಸಿಲಲ್ಲಿ ಇಟ್ಟಾಗ ಅಷ್ಟು ಚೆನ್ನಾಗಿ ಬೆಳೆಯಲ್ಲ. 1 ಗಂಟೆಗಳ ಕಾಲ ಬಿಸಿಲು ಬರೋವಂಥ ಜಾಗದಲ್ಲಿ ನೀವು ಇದನ್ನು ಇಡ್ಬೋದು. ಮತ್ತು ದಿವಸ ನೀರನ್ನು ಕಡಿಮೆ ಹಾಕಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.